ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಡಾರ್ಕ್ ಸರ್ಕಲ್ಲು, ಅನ್ಇವನ್ ಸ್ಕಿನ್ ಟೋನನ್ನು ದೂರ ಮಾಡಿ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುತ್ತಾ ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ, ಫೈನ್ ಲೈನ್ಸು, ರಿಂಕಲ್ಸನ್ನು ದೂರ ಮಾಡುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕ್ ಐತಿ. ಆಲ್ ಇನ್ ಒನ್ ಫೇಸ್ ಪ್ಯಾಕ್ ಅಂತ ಹೇಳಿದರೆ ತಪ್ಪಾಗಂಗಿಲ್ಲ. ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಯಾಗ ಟ್ರೈ ಮಾಡಿರಿ, ಒಳ್ಳೆ ಸ್ಕಿನ್ನನ್ನು ನೀವು ಪಡ್ಕೋಬೋದು ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಮ್ಯಾಜಿಕಲ್ ಫೇಸ್ ಮಾಸ್ಕನ್ನು ತೊಗೊಂಡ್ಬಂದಿದ್ದೀನಿ. ಇದಕ್ಕೆ ಯಾಕೆ ಮ್ಯಾಜಿಕಲ್ ಅಂತ ಹೇಳಾಕಂತೀನಿ ಅಂದ್ರೆ, ಇದ್ರೊಳಗೆ ನಮ್ಗೆ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತಾ, ನಮ್ಮ ರಿಂಕಲ್ಸು, ಫೈನ್ ಲೈನ್ಸನ್ನು ಇದು ದೂರ ಮಾಡುತ್ತಾ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಇವನ್ ಸ್ಕಿನ್ ಟೋನ್ ಐತಿ, ಇದೆಲ್ಲವನ್ನು ಹೊಡೆದು ಹಾಕುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕಿಗೆ ಐತಿ. ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಮಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಕ್ಕೆ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸು. ಆ ಇಂಗ್ರೀಡಿಯೆಂಟ್ಸನ್ನು ನೀವು ಹಾಕ್ಕೊಂಡು ಒಳ್ಳೆಯ ಒಂದು ಫೇಸ್ ಮಾಸ್ಕನ್ನು ನೀವು ರೆಡಿ ಮಾಡ್ಕೋಬೋದು. ಇದರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಆಮೇಲೆ ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ಹೊಡೆದು ಉಡಿಸಿ ಫೈನ್ ಲೈನ್ಸ್, ರಿಂಕಲ್ಸನ್ನು ಕಡಿಮೆ ಮಾಡ್ತೈತಿ. ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ತೈತಿ. ಯಾರ ಸ್ಕಿನ್ ಡಲ್ ಆಗೈತಪ್ಪ, ನಮ್ಮ ಸ್ಕಿನ್ನು ಹೊಳಪಿಲ್ಲ, ನಮ್ಮ ಸ್ಕಿನ್ನು ಕಪ್ಪಾಗೈತಿ ಅಂತ ಎಲ್ಲ ಒಂದು ಚರ್ಮದ ಸಮಸ್ಯೆಗೆ ಈ ಒಂದು ಫೇಸ್ ಮಾಸ್ಕು ಹೆಲ್ಪ್ ಮಾಡ್ತೈತಿ. ಅದಕ್ಕೋಸ್ಕರ ಇವತ್ತು ನಿಮಗೋಸ್ಕರ ಈ ಒಂದು ಫೇಸ್ ಮಾಸ್ಕನ್ನು ತೊಗೊಂಡಿದ್ದೀನಿ. ಆರಾಮಾಗಿ ಈ ಫೇಸ್ ಮಾಸ್ಕನ್ನು ನೀವು ಮನೆಯಾಗ ಟ್ರೈ ಮಾಡ್ಬೋದು. ಇದನ್ನು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಸನ್ಸ್ಕ್ರೀನ್ ಲೋಷನ್, ಮಾಯ್ಶ್ಚರೈಸರ್ ಅಂತ ಹೇಳೋದು ಇಷ್ಟೇ ನಾನು ಮೇಕಪ್ ಮಾಡ್ಕೊಳೋದು ಅಂತ ಹೇಳಿದ್ದೆ. ಯಾಕೆ ಆ ಮಾತು ಹೇಳಿದ್ದೆ ಅಂತ ಅಂದ್ರೆ, ನನಗೊಂದಿಬ್ಬರು ಏನದು ಬೆನ್ನು ಹತ್ತಿದ್ದಾರೆ. ಏನಪ್ಪ ಅಂತ ಅಂದ್ರೆ, ಫಸ್ಟ್ ನೀವು ಮೇಕಪ್ ಮಾಡ್ಕೊಳೋದು ಕಡಿಮೆ ಮಾಡಿರಿ ಅಂತ ಹೇಳಂದು, ಆಮೇಲೆ ಇನ್ನೊಂದು 1 kg ಮೇಕಪ್ ಹಾಕಿರಿ ಅಂತ ಹೇಳಂದು. ನಿಜವಾಗ್ಲೂ ಹೇಳ್ಬೇಕಂದ್ರೆ, ನನ್ನ ವಿಡಿಯೋನ ಯಾರೆಲ್ಲ ನೋಡಕೊಂತೀರಿ, ಯಾರೆಲ್ಲ ನಾನು ಫಾಲೋ ಮಾಡಕೊಂತಾರ, ಅವ್ರು ಎಲ್ಲರಿಗೂ ಗೊತ್ತು ನಾನು ಎಷ್ಟು ಮೇಕಪ್ ಮಾಡ್ತೀನಿ ಅಂತ ಹೇಳಂದು. ನಾನು ಏನೇನೆಲ್ಲಾನು ಮೇಕಪ್ ಮಾಡಿ, ನಾನು ಎಲ್ಲರೂ ಹೊರಗೆ ಹೋಗೋವಾಗ ಮಾತ್ರ ನಾನು ಮೇಕಪ್ ಅಂದ್ರೆ ಅದು ಒಂದು ಕ್ರೀಮ್ ಹಚ್ತೀನಿ. ಇಲ್ಲ ಅಂತ ಅಂದ್ರೆ ವಿಡಿಯೋಗೋಸ್ಕರನೇ ಯಾವತ್ತು ನಾನು ಮೇಕಪ್ ಮಾಡ್ಕೊಂಡು ಕುತ್ಕೊಳಂಗಿಲ್ಲ. ಏನಿದು ಪ್ಯಾಕ್ ಹಾಕಿ ಮುಖ ಒರೆಸ್ಕೊಳೋ ಟೈಮ್ನಾಗ ಅದನ್ನು ನೋಡಿನೂ ಮೇಕಪ್ ಮಾಡ್ಕೊಂಡ್ರಿ ಅಂತ ಅನ್ನಂತಾರೆ. ಮುಖ ಒರೆಸ್ಕೊಳಾಗಿ ಅಂತ ಮೇಕಪ್ ಮಾಡಿರ್ತೀವಿ ನಾವು. ಈಗಿನ್ನೂ ಕುತ್ಕೊಂಡು ನೋಡ್ರಿ, ಇನ್ನೂ ಒಂದು ಪೌಡರ್ ಹಚ್ಕೊಂಡಿದ್ದೀನಿ. ಕ್ರೀಮು ಹಚ್ಚಿಲ್ಲ. ನಾನು ಅದು ವಿಡಿಯೋ ಹಾಕಿದ್ದೀನಿ ನಿಮ್ಗೆ. ಅದಕ್ಕೋಸ್ಕರನೇ ನಾನು ಲಾಸ್ಟ್ ವಿಡಿಯೋಳಿಗೆ ಹೇಳಿದ್ದೆ, ಯಾವುದೇ ರೀತಿ ನಾನು ಸನ್ಸ್ಕ್ರೀನ್ ಲೋಷನ್, ಮಾಯ್ಶ್ಚರೈಸರ್ ಅಷ್ಟೇ ನಾನು ಇವತ್ತು ಹಚ್ಕೊಂಡಿದ್ದು ಅಂತ ಹೇಳಿದೆ. ಸಿಸ್ಟರ್ಸ್, ನಾನು ಯಾವುದೇ ರೀತಿ ಮೇಕಪ್ ಜಾಸ್ತಿ ಮಾಡೋಂಗಿಲ್ಲ. ನನಗೂ ಒಂದು ಆಸೆ ಐತಿ, ಭಾಳಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ಕು, ಐಲೈನರು, ಆಮೇಲೆ ಎಲ್ಲನೂ ಒಂದು ರೀತಿ ಚೆನ್ನಾಗಿರುವಂಥ ಒಂದು ಮೇಕಪ್ ಮಾಡ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳೋದು ನನಗೂ ಆಸೆ ಐತಿ. ಹಂಗೇನಾದ್ರು ನಾನು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಫೋಟೋ ತೆಗೆಸಿದ್ದೆ ಅಂದ್ರೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಅವಾಗ ನಾನು ಹೆಂಗೆ ಕಾಣಿಸ್ತೀನಿ ಅಂತ ಹೇಳೋದು ನನಗೂ ನೋಡುವಂಥ ಕುತೂಹಲ ಐತಿ. ಯಾಕಂತಂದ್ರೆ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳಂಗಿಲ್ಲ. ಅದಕ್ಕೋಸ್ಕರ 1 kg ಮೇಕಪ್ ಮಾಡಿದೆ ಅಂತ ಅಂದ್ರೆ 1 kg ಮೇಕಪ್ ಮಾಡಿದರೆ ಹೆಂಗಿರುತ್ತೆ ಅಂತ ಹೇಳಂದು ನೋಡ್ಬೇಕಾಗಿತ್ತು ನಾನು. ಅದಕ್ಕೋಸ್ಕರ ನಿಜವಾಗ್ಲೂ ನಾನು ಯಾವುದೇ ರೀತಿ ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗಂಗಿಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಎದುರಿಗೆ ಬರ್ತೀನಿ ನಾನು. ಕೊನೆಯ ಪಕ್ಷ ಲಿಪ್ಸ್ಟಿಕ್ನು ಈಗ ಒಂದು ಲಿಪ್ಸ್ಟಿಕ್ ತರಿಸ್ಕೊಂಡಿದ್ದೀನಿ ಅಷ್ಟು, ಅದನ್ನು ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡಂಗಿಲ್ಲ. ನಾನು ಲಿಪ್ ಬಾಮ್ ಅಷ್ಟು ಹಚ್ಕೊಂಡು ನಿಮ್ಮ ಎದುರಿಗೆ ಕುತ್ಕೊಂಡಿರ್ತೀನಿ. ಇನ್ಮೇಲೆ ಜಾಸ್ತಿ ಮೇಕಪ್ ಮಾಡ್ಕೋಬೇಡ್ರಿ, ಮೇಕಪ್ ಮಾಡ್ಕೊಂಡ್ರಿ ಅಂತ ಹೇಳೋದು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಿಯಾಲಿಟಿ ಇದ್ದಿದ್ದು ನಿಮ್ಮ ಎದುರಿಗೆ ಹೇಳಾಗೈತೆ. ನಾನು ಬರೀ ಜಾಸ್ತಿ ಮಾತಾಡ್ತೀರಿ ಅಂತೀರಿ, ಇವನ್ನೆಲ್ಲ ನಿಮ್ಮ ಎದುರಿಗೆ ಹೇಳಬೇಕಾಗತ್ತೆ. ನಾವು ನಿಮ್ಮ ಕಮೆಂಟ್ ಮಾಡಿದ್ದಕ್ಕೆ ನಾವು ಉತ್ತರ ಕೊಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಹೇಳಿದೆ ನಾನು. ಬರೀ ಈಗ ಈ ಫೇಸ್ ಮಾಸ್ಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಭಾಳ ಈಸಿ ಆಗೈತಿ, ಅಷ್ಟೇ ಎಫೆಕ್ಟಿವ್ ಆಗೈತಿ. ಯಾರು ತಪ್ಪದೇನೆ ಈ ಒಂದು ಫೇಸ್ ಮಾಸ್ಕನ್ನು ಟ್ರೈ ಮಾಡಿರಿ ಮನ್ಯಾಗ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ದಯವಿಟ್ಟು ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ನಿಮಗೆಲ್ಲರಿಗೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗುವಂತ ಅಂತ ಅನ್ಕೊಂತೀನಿ ನಾನು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ನಿಮ್ಮ ಒಂದು ಲೈಕು, ಕಮೆಂಟು ನಮ್ಗೆ ಶಬಾಷ್ಗಿರಿ ಕೊಟ್ಟಂಗಾಗುತ್ತೆ, ನಮ್ಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅಂತ ಅದಕ್ಕೋಸ್ಕರ ಕಮೆಂಟು, ಲೈಕ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡೋಂಗಿಲ್ಲ ಮತ್ತೆ ಬಂದು ಅದೇ ಕಮೆಂಟನ್ನು ನನಗೆ ಇಲ್ಲಿ ಹಾಕೋದು ಬಿಡ್ತೀರಿ. ನಾನು ಕೊಟ್ಟಿರುವಂಥ ಪರ್ಸನಲ್ ನಂಬರ್ಗೆ ಕಮೆಂಟ್ ಹಾಕ್ತೀರಿ. ದಯವಿಟ್ಟು ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡಿರಿ, ನಮಗೂ ಸಪೋರ್ಟ್ ಆದಂಗಾಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಈಗ ನಾನು ಈ ಒಂದು ಫೇಸ್ ಮಾಸ್ಕನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ತೋರಿಸ್ಕೊಡ್ತೀನಿ. ನ್ಯಾಚುರಲ್ ಆಗಿರುವಂಥ ಈ ಅಗಸೆ ಬೀಜದ ಪೌಡ್ರಿಂದ ಇವತ್ತು ನಾವು ಫೇಸ್ ಮಾಸ್ಕನ್ನು ಹಾಕೊಂಡು ಹೋಗ್ತೀವಿ. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಫೈನ್ ಲೈನ್ಸು, ರಿಂಕಲ್ಸು, ಸ್ಯಾಗಿಂಗ್ ಸ್ಕಿನ್ನನ್ನು ಸರಿ ಮಾಡಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ, ಅನ್ಇವನ್ ಸ್ಕಿನ್ ಟೋನ್ ಏನೈತಿ, ಆಮೇಲೆ ಡಾರ್ಕ್ ಸರ್ಕಲ್ ಏನೈತಿ ಎಲ್ಲನೂ ಹೊಡೆದು ಓಡಿಸುವಂಥ ಶಕ್ತಿ ಈ ಒಂದು ಅಗಸೆ ಬೀಜಕ್ಕೈತಿ. ಯಾಕಂದ್ರೆ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವ ಕೊಲಾಜಿನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡೋದ್ರಲ್ಲಿ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ಫೇಸ್ ಮಾಸ್ಕು ಲಾಂಗ್ ಲಾಸ್ಟಿಂಗ್ ಆಗನೂ ಇರುತ್ತೆ, ಹಂಗೆ ಅಮೇಝಿಂಗ್ ಆಗಿರುವಂಥ ಒಂದು ರಿಸಲ್ಟು ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಕೊಡ್ತೈತಿ. ಇಲ್ಲಿ ಒಂದು ಬಟ್ಲಿಗೆ ನಾನು 1 ಸ್ಪೂನಷ್ಟು ಅಗಸೆ ಬೀಜದ ಪೌಡರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬಂಗ್ ಪೌಡ್ರಿಗೆ ಇದನ್ನ ಹಾಕೋದ್ರಿಂದ ನಾನು ಅಗಸೆ ಪೌಡ್ರನ್ನ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಪೌಡರ್ ಮಾಡೋದನ್ನು ನಾನು ತೋರಿಸಿಲ್ಲ. ಇಲ್ಲಿ ನಾನು ಅಗಸೆ ಬೀಜದ ಪೌಡ್ರ್ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಂಗೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಅಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ಕೂಲಿಂಗ್ ಮತ್ತು ಸ್ಮೂತಿಂಗ್ ಎಫೆಕ್ಟ್ ಕೊಡ್ತೈತಿ ಮತ್ತು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡೋದಕ್ಕೆ ಸಹಾಯ ಮಾಡ್ತೈತಿ. ಅಷ್ಟೇ ಅಲ್ಲದೆ ಸನ್ ಡ್ಯಾಮೇಜನ್ನು ಇದು ಕಡಿಮೆ ಮಾಡ್ತೈತಿ. ಸ್ಕಿನ್ನು ಡಲ್ ಆಗಿರೋದನ್ನು ಇದು ಹೊಳಪು ಮಾಡುತ್ತೆ. ಇಷ್ಟೆಲ್ಲ ಈ ಗುಣಗಳು ಈ ಒಂದು ಅಲೋವೆರಾ ಜೆಲ್ ಐತಿ. ಮತ್ತು ಇಲ್ಲಿ 1 ಸ್ಪೂನಷ್ಟು ನಾನು ಜೇನುತುಪ್ಪ ತೊಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಅನ್ನೋಕ್ಕೇನು 2 ಸ್ಪೂನ್ ಅಷ್ಟು ನಾನು ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಜೇನುತುಪ್ಪನ ನಾನು ಜಾಸ್ತಿ ಹಾಕೊಂಡಿದ್ದೀನಿ. ಇದನ್ನು ಪ್ಯಾಕ್ ನಮ್ಗೆ ರೆಡಿ ಆಗೋದು ಜೇನುತುಪ್ಪದಲ್ಲಿ. ಅದಕ್ಕೋಸ್ಕರ ಜೇನುತುಪ್ಪನ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಶೈನ್ ಮಾಡ್ತೈತಿ ಮತ್ತು
ಏಜಿಂಗ್ ಪ್ರೊಸೆಸ್ಸನ್ನು ಹಿಡಿಯೋದಕ್ಕೆ ಸಹಾಯ ಮಾಡ್ತೈತಿ. ಅಷ್ಟೇ ಅಲ್ಲದೆ ಮಾಯ್ಶ್ಚರನ್ನು ಲಾಕ್ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಮತ್ತಿಲ್ಲಿ ನಾನು ರೋಸಿ ಪಾಯಿಲ್ನ ತೊಗೊಂಡಿದ್ದೀನಿ. ರೋಸಿ ಪಾಯಿಲು ಸಹಿತ ನಮ್ಮ ಸ್ಕಿನ್ನಿಗೆ ಒಂದು ಹೊಳಪು ಕೊಡೋದ್ರೊಳಗೆ, ಆಮೇಲೆ ನಮ್ಮ ಸ್ಕಿನ್ನನ್ನು ಶೈನ್ ಮಾಡೋದಕ್ಕೆ ಮತ್ತು ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಇದು ಆರ್ಗನ್ ಆಯಿಲು. ಇದು ಅಂದ್ರೆ ನಾನು ಗೋಲ್ಡನ್ ಸೀರಮ್ ಅಂತ ಹೇಳಿ ತೋರಿಸಿದ್ದೆ, ಅದೇ ರೀತಿಯಾಗಿರುವಂಥ ಇದು ಒಂದು ಗೋಲ್ಡನ್ ಆಯಿಲ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ಗೆ ನಮಗೆ ಬಹಳನ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಒಳ್ಳೆ ಒಂದು ಹೊಳಪು ಮಾಡ್ತದೆ ಸ್ಕಿನ್ನನ್ನು, ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಅದರೊಳಗೂ ಒಳ್ಳೊಳ್ಳೆ ಗುಣಗಳು ನಮಗೆ ಆರ್ಗನ್ ಆಯಿಲ್ಗಳು ಅದಾವು. ಆಮೇಲೆ ಆರ್ಗನ್ ಆಯಿಲನ್ನು ನಾನು ಸೋಪಿನಲ್ಲೂ ನಾನು ಬಳಸ್ತೀನಿ. ಅದಕ್ಕೋಸ್ಕರ ಇಲ್ಲಿ ಸ್ಕಿನ್ಗೆ ನಾನು ಆರ್ಗನ್ ಆಯಿಲನ್ನು ಅದೊಂದು 3 ಡ್ರಾಪ್, ಅದೊಂದು 3-4 ಡ್ರಾಪ್, ಇದೊಂದು 3-4 ಡ್ರಾಪನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಾದಾಮ್ ಆಯಿಲನ್ನು ನಾನು ತೊಗೊಂಡಿದ್ದೀನಿ. ಬಾದಾಮ್ ಆಯಿಲ್ ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ರಿಂಕಲ್ಸು, ಫೈನಲ್ಸನ್ನು ದೂರ ಮಾಡ್ತೈತಿ. ನಮ್ಮ ಸ್ಕಿನ್ನನ್ನು ಹೊಳಪು ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಈ ಬಾದಾಮ್ ಆಯಿಲ್ ಅಂತೂ ಸಣ್ಣ ಮಕ್ಕಳಿಗೆ, ನಾವು ಚಿಕ್ಕ ಮಕ್ಕಳಿಗೆ ನಾವೆಲ್ಲರೂ ಕುಂಕುಮಾದಿ ಆಯಿಲ್ ಹಚ್ತೀವಿ, ಪಿಗ್ಮೆಂಟೇಷನ್ ಆಯಿಲ್ ಹಚ್ತೀವಿ. ಅದ್ರ ಬದಲಾಗಿ ಸಣ್ಣ ಮಕ್ಕಳಿಗೆ ನಾವು ಈ ಒಂದು ಬಾದಾಮ್ ಆಯಿಲನ್ನು ಹಚ್ಚಿ ರಾತ್ರಿ ಮಲಗಿಸೋದ್ರಿಂದ ಬೆಳಗ್ಗೆ ಎದ್ದು ಮಕ್ಕಳ ಸ್ಕಿನ್ನು ಹೊಳಪಾಗಿರ್ತೈತಿ. ಟ್ರೈ ಮಾಡಿ ನೋಡ್ರಿ ಬೇಕಿದ್ರೆ. ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಪ್ಯಾಕ್ ಹಾಕೊಂತೀನಿ. ಇಲ್ಲಿ ಒಬ್ಬೊಬ್ಬರು ಏನು ಡೌಟ್ ಪಡ್ತೀರಪ್ಪ ಅಂತ ಜೇನುತುಪ್ಪ ಹಾಕಿದ್ದೀವಿ ನಾವು ಇದ್ರೊಳಗೆ. ಹೇರ್ಸ್ಗೆ ಜೇನುತುಪ್ಪ ಹತ್ತಿದ್ರೆ ಬೆಳ್ಳಗಾಗ್ತಾವು ಕೂದಲು ಅಂತ ಹೇಳೋ ನಂತರ, ಆಮೇಲೆ ಐಬ್ರೋ ಹತ್ತಿದ್ರೆ ಐಬ್ರೋಸ್ ಎಲ್ಲ ಬೆಳ್ಳಗಾಗ್ತಾವು ಅಂತ ಹೇಳೋದು ಭಯ ಇದ್ದವರು ಇದನ್ನು ನಿಮ್ಮ ಪೂರ್ತಿಯಾಗಿ ಐಬ್ರೋ ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಯಾಕಂತ ಅಂದ್ರೆ ನಾನು ಬಹಳ ವರ್ಷಗಳಿಂದ ಬರೀ ಜೇನುತುಪ್ಪನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತ ಬಂದ್ರೂ ಸಹಿತ ಎಲ್ಲೂ ನನ್ನ ಒಂದು ಐಬ್ರೋ ಬೆಳ್ಳಗಾಗಿಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿ ಭಯ ಇಲ್ಲದೇ ಪ್ಯಾಕನ್ನು ನೀವು ಹಾಕ್ಬೋದು. ಆದರೂ ಒಬ್ಬೊಬ್ಬರು ಭಯ ಪಡ್ತಾರೆ, ವೈಟ್ ಆಗ್ತಾವೆ ಹೇರ್ಸು ಅಂತ ಹೇಳೋದು ಅನ್ನೋರು ನೀಟಾಗಿ ಕೂದಲನ್ನು ಹಿಂಸರಿಸ್ಕೊಂಡು ನೀವು ಹೇರ್ ಬ್ಯಾಂಡ್ ಬೇಕಿದ್ರೆ ಹಾಕ್ಕೊಂಡು ಐಬ್ರೋನ ಪೂರ್ತಿಯಾಗಿ ಐಬ್ರೋ ಬಿಟ್ಟು ಎಲ್ಲ ಕಡೆ ನೀವು ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಹಂಗೆ ನಾನು ಕತ್ತು ಭಾಗನೂ ಇಲ್ಲಿ ಬಿಟ್ಟಿಲ್ಲ, ಕತ್ತಿಗೂ ಸಹಿತ ನಾನು ಇಲ್ಲಿ ಹಚ್ಕೊಂಡಿದ್ದೀನಿ. ಪೂರ್ತಿಯಾಗಿ ನಿಮ್ಮ ಫೇಸಿಗೆ ನೀವು ಅಪ್ಲೈ ಮಾಡ್ಕೊಂಡಿದ್ದು ಪೂರ್ತಿಯಾಗಿ ಒಣಗೋವರೆಗೂ ಬಿಡ್ಬೇಕು ನಾವು. ಯಾಕಂತಂದ್ರೆ ನಾನು ಸೆಮಿ ಡ್ರೈ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಪ್ಯಾಕನ್ನು ನಾನು ಸೆಮಿ ಡ್ರೈ ಆಗೋವರೆಗೂ ನಾನು ಬಿಡ್ತೀನಿ. ಆದರೆ ಇದನ್ನು ಪೂರ್ತಿಯಾಗಿ ನಾವು ಬಿಡಬೇಕು. ಯಾಕಂತಂದರೆ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಎಲಾಸ್ಟಿಕನ್ನು ನಾವು ಟೈಟ್ ಮಾಡೋದಕ್ಕೆ ಇಲ್ಲಿ ಪ್ಯಾಕನ್ನು ಹಾಕ್ತಿದ್ದೀವಿ. ಅದ್ರ ಜೊತೆಗೆ ಕಲೆಗಳ ಮುಕ್ತ ಆಗಬೇಕು ಅಂತಾನು ಈ ಪ್ಯಾಕನ್ನು ನಾವು ಹಾಕ್ತಿದ್ದೀವಿ. ಹಾಗಾಗಿ ಪೂರ್ತಿಯಾಗಿ ನಮಗಿದು ಸ್ಕಿನ್ನು ನಮಗೆ ಟೈಟ್ ಆಗುತ್ತೆ. ಮತ್ತು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬಳದಿರೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಮತ್ತು ಹೊಳಪಾಗುತ್ತೆ. ಅಷ್ಟೇ ಅಲ್ಲದೆ ಕಲೆನೂ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಜಾಸ್ತಿ ಒಂದು ಸ್ವಲ್ಪ ದಪ್ಪನೇ ಹಚ್ಕೋರಿ, ಪೂರ್ತಿಯಾಗಿ ಟೈಟ್ ಆಗೋವರೆಗೂ ಪೂರ್ತಿಯಾಗಿ ಅದು ಒಣಗೋವರೆಗೂ ನೀವು ಬಿಡಬೇಕಾಗತ್ತೆ. ಇಲ್ಲಿ ಆರ್ಗನ್ ಆಯಿಲು, ರೋಸಿ ಪಾಯಿಲು ಇಲ್ಲ ಅಂತ ಅನ್ನೋರು ಇಲ್ಲಿ ಒಂದು ಸ್ವಲ್ಪ ನೀವು ಹರಳೆಣ್ಣೆನ ನೀವು ಹಾಕ್ಕೋಬೋದು. ಹರಳೆಣ್ಣೆ, ಬಾದಾಮಿ ಎಣ್ಣೆ ಹಾಕ್ಕೊಂಡ್ರೆ ನಡೀತೈತಿ. ಆದರೆ ಆರ್ಗನ್ ಆಯಿಲು, ರೋಸಿ ಪಾಯಿಲ್ ಇದ್ದಂತೂ ಇನ್ನೂ ಚೆನ್ನಾಗಿರ್ತೈತಿ. ಇದ್ರೆ ಹಾಕೋರಿ. ಯಾಕಂದ್ರೆ ನನ್ನ ಒಂದು ವಿಡಿಯೋನ ಫಾಲೋ ಮಾಡೋಕೊಂತವ್ರ ಹತ್ರ ರೋಸಿ ಪಾಯಿಲ್ ಇದ್ರೂ ಇರ್ಬೋದು. ಈಗ ಹೊಸದಾಗಿ ತೋರಿಸಿದಂಥದ್ದು ನಾನು ಆರ್ಗನ್ ಆಯಿಲು. ಇಲ್ಲ ಅಂತ ಅಂದ್ರೆ ನೀವು ನಾನು ಹೇಳ್ಕೊಡುವಂಥ ಒಂದೊಂದು ಹೋಮ್ ರೆಮಿಡಿನೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾವಂತ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋಗೆ ಹೇಳ್ತೀನಿ. 5 ತಿಂಗಳವರೆಗೂ ನಾ ಹೇಳುವಂಥ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ನನ್ನ ಸ್ಕಿನ್ನಲ್ಲಿರುವಂಥ ಬಂಗು ಕಡಿಮೆ ಆಗ್ತೈತಿ ಅಂತ ಹೇಳೋದು ಒಬ್ಬ ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ದಾರೆ. ನಿಜವಾಗ ಹೇಳ್ಬೇಕಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ ಈ ರೀತಿಯಾಗಿರುವಂಥ ಕಮೆಂಟ್ಗಳನ್ನ ಓದೋದಕ್ಕೆ ಮತ್ತು ನಿಮಗೆ ತಿಳಿಸೋದಕ್ಕೆ. ಯಾಕಂತಂದ್ರೆ ಪ್ಯಾಕ್ ಹಾಕಿ ಆದಮೇಲೆ ರಿಸಲ್ಟ್ ಬರುತ್ತಲ್ಲ, ಅದರಲ್ಲಾಗುವಂಥ ಖುಷಿ ಬೇರೆ ಎದರಲ್ಲೂ ನಮಗೆ ಸಿಗಂಗಿಲ್ಲ ನಿಜ ಹೇಳ್ಬೇಕಂತ ಅಂದ್ರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ, ಮನೆಯಾಗ ಒಳ್ಳೆ ರಿಸಲ್ಟ್ ಪಕ್ಕ ಸಿಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇದನ್ನೇ ಯಾಕೆ ತೋರಿಸೋದು ಅಂತ ಇನ್ನು ಪ್ರತಿ ಸಲ ಅಂತ ಹೇಳಿದ್ದೀನಿ ನಾನು. ಸನ್ಸ್ಕ್ರೀನ್ ಲೋಷನ್, ಮಾಯ್ಶ್ಚರೈಸರ್ ಅಷ್ಟೇ ನಾನು ಅಲ್ಲಿ ಬಳಸೋದು ಅಂತ ಹೇಳಿದ್ರೆ ಅಲ್ಲಿ ಸಿಟೆಪೈಲ್ ಮತ್ತು ಕೇಳ್ತಾರೆ ನೀವು ಯಾವ ಮಾಯ್ಶ್ಚರೈಸರ್ ಹಚ್ತೀರಿ, ಯಾವ ಸನ್ಸ್ಕ್ರೀನ್ ಲೋಷನ್ ಹಚ್ತೀರಿ ಅಂತ ಹೇಳೋದು. ನಾನಿಲ್ಲಿ ಸಿಟೆಪಿಲ್ ಮಾಯ್ಶ್ಚರೈಸರ್ನ ಹಚ್ತೀನಿ. ನಂತರ ಸನ್ಸ್ಕ್ರೀನ್ ಲೋಷನ್ನು ಸನ್ ಬ್ಯಾನ್ ಅನ್ನೋ ಒಂದು ಸನ್ಸ್ಕ್ರೀನ್ ಲೋಷನ್ ನಾನೆಲ್ಲ ನಾನು ಹಚ್ತೀನಿ. ಪ್ರತಿದಿನ ಇಷ್ಟನ್ನೇ ನಾನು ಬಳಸೋದು. ಆಮೇಲೆ ನಾನು ಇದನ್ನು ಇದನ್ನ ಯಾಕೆ ತೋರಿಸಿದ್ದೀನಿ ಅಂತ ಅಂದರೆ ನನಗೆ ಮೇಕಪ್ ಮಾಡಿಕೊಂಡು ನೀವು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಈ ಒಂದು ಮತ್ತೆ ವಿಡಿಯೋದಲ್ಲಿ ನಾನು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ. ನಾನು ಇದ್ರ ಮೇಲೆ ಬರೀ ನಾನು ಪೌಡರು ಮತ್ತು ಒಂದು ಏನಿದು ಐಬ್ರೋ ಪೆನ್ಸಿಲಿಂದ ಐಬ್ರೋ ತಿಳ್ಕೊತೀನಿ. ಮತ್ತು ಒಂದು ಸ್ವಲ್ಪ ಲಿಪ್ ಬಾಮು, ಕುಂಕುಮ ಅರ್ಶನ ಹಚ್ಕೊಂಡ್ಬಿಟ್ರೆ ನಂದು ಒಂದು ಮೇಕಪ್ ಮುಗಿತೈತಿ. KG ಗಟ್ಟಲ ಮೇಕಪ್ ಮಾಡ್ತೀರಿ, ಆಮೇಲೆ ಮೇಕಪ್ ಕಡಿಮೆ ಮಾಡಿರಿ ಅಂತ ಹೇಳೋದು ಕಮೆಂಟ್ ಹಾಕಿದವರಿಗೆ ಈ ಒಂದು ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ನಾನು ವಿಡಿಯೋ ನೋಡ್ಕೊತ ಬರೋರಿಗೆ ನಾನು ಮೇಕಪ್ ಮಾಡ್ತೀನಿ ಇಲ್ಲ ಅಂತ ಹೇಳೋದು ನೋಡಿರ್ತೀರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿರುವಂಥ ಫೇಸ್ ಮಾಸ್ಕ್ ಇದಾಗಿರ್ತೈತಲ್ಲ. ಹೌದು ಫ್ರೆಂಡ್, ನಮ್ಗೆ ಅಗಸೆ ಬೀಜದೊಳಗೆ ಇರುವಂಥ ಒಂದು ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿರುತ್ತೋ ಅದು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಕಲೆಯನ್ನು ದೂರ ಮಾಡುವಂಥ ಶಕ್ತಿ ಬಹಳಷ್ಟು ಅದಕ್ಕೆ ಐತೆ. ಅದಕ್ಕೋಸ್ಕರ ನಾವು ಈ ಒಂದು ನಮ್ಮ ಸ್ಕಿನ್ನ ನಾವು ಟೈಟಾಗಿ ಇಟ್ಕೋಬೇಕು. ಯಾಕೆ ಟೈಟಾಗಿ ಇಡಬೇಕು ಅಂತ ಹೇಳೋದು ನಾನು ನಿಮ್ಗೆ ಹೇಳಾಗೈತಿ. ಯಾಕಂತ ಅಂದರೆ ನಮ್ಮ ಸ್ಕಿನ್ ನಾವು ಸ್ಕಿನ್ ಲೂಸ್ ಆಗ್ತಾ ಬಂದಂಗೆ ಏನಾಗುತ್ತೆ, ನಮ್ಮ ಇಲ್ಲಿ ಕಲೆಗಳು ಏನಾಗ್ತಾವೆ ಅಗ್ಲ ಆಗ್ತಾ ಹೋಗ್ತಾವೆ. ಆಮೇಲೆ ಚೆನ್ನಾಗಿ ಕಾಣಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ನಾವು ಎಷ್ಟು ದೂರ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಿರ್ತೀವೋ, ನಮ್ಮ ಸ್ಕಿನ್ನನ್ನು ಟೈಟಾಗಿ ಇಟ್ಕೋಬೇಕು ಅಂತ ಹೇಳೋದು ನಾವು
ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸ್ಕಿನ್ನನ್ನು ನಾವು ಟೈಟಾಗಿ ಇಟ್ಕೊಳಕ್ಕೂ ನಾವು ಬೇಕಾದಷ್ಟು ಫೇಸ್ ಮಾಸ್ಕ್ಗಳದಾವೆ. ಇವತ್ತು ನಾನು ಹೇಳಿಕೊಟ್ಟಿರುವಂಥ ಫೇಸ್ ಮಾಸ್ಕ್ ಅಂತೂ ನಿಮ್ಮ ಸ್ಕಿನ್ನನ್ನು ಟೈಟು ಮಾಡ್ತೈತಿ ಮತ್ತು ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆನೂ ದೂರ ಮಾಡುವಂಥ ಶಕ್ತಿ ಇವತ್ತಿನ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸಿಗೂ ಐತಿ. ನಿಮ್ಮ ಹತ್ರ ನಾನು ಅದೇ ಒಂದು ಈ ಆರ್ಗನ್ ಆಯಿಲು ಮತ್ತು ರೋಸಿಪ್ ಆಯಿಲ್ ನಾನು ಹೇಳಿದೆ. ಆರ್ಗನ್ ಆಯಿಲು ಈಗ ನಾನು ಎಲ್ಲನೂ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿರುವಂಥ ಒಂದು ಒಳ್ಳೆ ಆಯಿಲ್ ಅದು. ನಿಜ ಹೇಳಬೇಕಂದ್ರೆ ಅದಕ್ಕೆ ಗೋಲ್ಡನ್ ಆಯಿಲ್ ಅಂತ ಹೇಳಂದು ನಾವು ಕರಿಬೋದು. ಅಷ್ಟೊಂದು ಒಂದು ಒಳ್ಳೆ ಗುಣಗಳು ಅದರೊಳಗೆ ಇರೋದ್ರಿಂದ ನಾನು ಆರ್ಗನ್ ಆಯಿಲನ್ನು ತರಿಸ್ಕೊಂಡಿದ್ದೀನಿ ಸ್ಕಿನ್ಗೋಸ್ಕರ. ಅದನ್ನು ನಾನು ಸೋಪಿಗೂ ಯೂಸ್ ಮಾಡ್ತೀನಿ. ಆಯಿಲನ್ನು ನಾನು ತರಿಸ್ಕೊಂಡಿರೋದು ನಮ್ಮ ಸ್ಕಿನ್ನಿಗೂ ಬರುತ್ತೆ ಮತ್ತು ನನ್ನ ಸೋಪಿಗೆ ನಾನು ಅದನ್ನ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ನಾನು ತರಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವು ತರಿಸ್ಕೊಳೋದಿದ್ರೆ ಅದು ಒಂದು ಸರ್ತಿ ತರಿಸ್ಕೊಂಡ್ರೆ ಸಾಕು, ನಿಮಗೆ ಬೇಕಾದಷ್ಟು ದಿನ ನೀವು ಅವನ್ನ ಯೂಸ್ ಮಾಡ್ಬೋದು. ರೋಸಿಪ್ ಆಯಿಲು ಅಷ್ಟೇ ನಮ್ಮ ಸ್ಕಿನ್ನಿಗೆ ಹೊಳಪು ಕೊಡೋದಕ್ಕೆ ಮತ್ತು ಕಲೆಗಳನ್ನ ದೂರ ಮಾಡೋದಕ್ಕೂ ಸಹಾಯ ಮಾಡ್ತೈತಿ. ಇವೆರಡೂ ನಿಮಗೆ ಆಯಿಲ್ ನಿಮ್ಮ ಹತ್ರ ಇಲ್ಲಪ್ಪ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ಮಂಡ್ ಆಯಿಲು, ಜೇನುತುಪ್ಪ ಅಂತ ಮನೆಯಾಗಿದ್ದೇ ಇರುತ್ತೆ. ಉಳಿದಿರೋದು ಅಗಸೆಕಾಳಂತೂ ಎಲ್ಲರಿಗೂ ಚಟ್ನಿಗೆ ಅಂತ ಹೇಳಿದ ಮನೆಗೆ ತಂದಿಟ್ಕೊಂಡಿರ್ತೀರಿ. ಅದನ್ನು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡು ಈ ಒಂದು ಫೇಸ್ ಮಾಸ್ಕನ್ನು ನೀವು ಹಾಕೋರಿ. ವಾರದಲ್ಲಿ ಎರಡು ಅಥವಾ 3 ಸರ್ತಿ ನೀವು ಇದನ್ನು ಹಾಕೊಂಡ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಬರೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೋಸ್ಕರ ಈ ಒಂದು ಫೇಸ್ ಮಾಸ್ಕನ್ನು ಹಾಕೋರಿ, ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋರಿ. ಹಂಗೆ ಒಂದು ಒಳ್ಳೆಯ ಹೆಲ್ದಿಯಾಗಿರುವಂಥ ಸ್ಕಿನ್ನನ್ನು ನೀವು ಪಡ್ಕೋಬೋದು. ಆಮೇಲೆ ನಿಮ್ಮ ಸ್ಕಿನ್ನನ್ನು ಕಲೆರಹಿತವಾಗಿ ನಾವು ಇಟ್ಕೋಬೋದು ಅಂತ ಹೇಳಂದು ಹೇಳ್ತೀನಿ. ಈ ಒಂದು ಮಾಸ್ಕ್ ಹಾಕೋದ್ರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಫೇಸ್ ಮಾಸ್ಕನ್ನು ಮನೆಗೆ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಇದೇ ರೀತಿ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ಬೇಕಾದ್ರೆ ಮಾಡಬೇಕು, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ನಾನು ಹಾಕಿರುವಂಥ ನೋಟಿಫಿಕೇಶನು ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.